ಟಿವಿಕೆ ಅಭ್ಯರ್ಥಿ ವಿಎಸ್ ಬಾಬು ವಿರುದ್ಧ ಸ್ಟಾಲಿನ್ಗೆ ಮುಖಭಂಗ ಅಂದ್ರೆ ಸೋಲಾಗಿದೆ ನೋಡಿ. ಸತತ 3 ಬಾರಿ ಕೊಳತ್ತೂರು ಕ್ಷೇತ್ರದಿಂದ ಗೆದ್ದಿದ್ರು ಸ್ಟಾಲಿನ್. 2011ರಿಂದಲೂ ಸತತವಾಗಿ ಕೊಳತ್ತೂರು ಸ್ಟಾಲಿನ್ ಕೈವಶದಲ್ಲಿತ್ತು. ಆದ್ರೆ ಈ ಬಾರಿ ಇಲ್ಲ. ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ಗೆ ಸೋಲಾಗಿದೆ. ಮುಖ್ಯಮಂತ್ರಿಗಳು ಈಗ ಗಲಿಬಿಲಿ ಆಗೋಗಿದ್ದಾರೆ. ದಳಪತಿ ಅಬ್ಬರಕ್ಕೆ ಡಿಎಂಕೆ ಧೂಳಿಪಟ ಆಗಿದೆ. ಸಮ್ಟೈಮ್ಸ್ ನೋಡಿ ಹೆಂಗಾಗುತ್ತೆ ಅಂದ್ರೆ, ನಾವು ಮುಖ್ಯಮಂತ್ರಿನೇ ಆಗಿರ್ಬೋದು ಅಥವಾ ಪ್ರಧಾನಿನೇ ಆಗಿರ್ಬೋದು, ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಸ್ಥಾನದಲ್ಲಿ ನಿಮ್ಮನ್ನ ಕೂರಿಸಿರಬಹುದು, ಆದ್ರೆ ಪ್ರತಿ ಬಾರಿಯೂ ಕೂಡ ನಿಮ್ಮ ಮುಂದಾಳತ್ವವನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಅನಿವಾರ್ಯತೆ ಇರೋದಿಲ್ಲ ಜನರಿಗೆ. ಜನರು ಬದಲಾವಣೆಯನ್ನ ಬಯಸ್ತಾರೆ. ಅಭಿವೃದ್ಧಿ ಕೆಲಸಗಳು ಎಲ್ಲಿ ಕುಂಠಿತಗೊಳ್ಳುತ್ತೋ ಜನರು ಚೇಂಜ್ ಕೇಳ್ತಾರೆ. ಜನರಿಗೂ ಕೂಡ ಒಂದು ಹೊಸ ಅಭ್ಯರ್ಥಿಯ ಸುಳಿವು ಬೇಕಾಗಿತ್ತು. ಆ ಸುಳಿವನ್ನ ತಮಿಳುನಾಡಿನಲ್ಲಿ ಮುಖ್ಯವಾಗಿ ತಮ್ಮದೇ ಆದಂಥ ಕೋಟ್ಯಾನುಕೋಟಿ ಅಭಿಮಾನಿಗಳ ಬಳಗವನ್ನ ತಮ್ಮ ತೆಕ್ಕೆಯಲ್ಲಿ ಹಿಡಿದಿಟ್ಟುಕೊಂಡಿರುವಂತಹ ವಿಜಯ್ ದಳಪತಿ ಅವರು ಯಾವಾಗ ಚುನಾವಣೆಗೆ ನಾನು ನಿಲ್ತೀನಿ ಅಂತ ಅಂದ್ರೋ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅವರನ್ನ ಗೆಲ್ಲಿಸುವಂತಹ ಪ್ರಯತ್ನವನ್ನ ಇಲ್ಲಿವರೆಗೂ, ಈ ಕ್ಷಣದವರೆಗೂ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ಎಂಕೆ ಸ್ಟಾಲಿನ್ ಅವರಿಗೆ ಅದೇ ಕಣ್ಣಲ್ಲಿ ನಿದ್ದೆ ಮಾಡೋದಕ್ಕೂ ಕೂಡ ಅಸಾಧ್ಯ ಆಗುವಂತಹ ಪರಿಸ್ಥಿತಿ ಉಲ್ಬಣ ಆಗಿರುವಂಥದ್ದು. ಎವ್ರಿ ಡೇ ನಾಟ್ ಸಂಡೇ ಅಂತಲ್ಲ, ಹಂಗೆ ಎಷ್ಟು ವರ್ಷಗಳಿಂದ ಗೆದ್ಕೊಂಡು ಬಂದಿದ್ವಿ ಅಂತಲ್ಲ, ಈಗ ಗೆದ್ವಾ ಇಲ್ವಾ ಅನ್ನೋದೇ ಇಂಪಾರ್ಟೆಂಟ್. ಕೇರಳದಲ್ಲಿ ಕಾಂಗ್ರೆಸ್ ಕೈ ಹಿಡಿದ ಮತದಾರರು. ಕೇರಳದಲ್ಲಿ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಕೇರಳದಲ್ಲಿ ಖಾತೆಯನ್ನ ತೆರೆದಿದೆ ಭಾರತೀಯ ಜನತಾ ಪಕ್ಷ. 2 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದೆ ಬಿಜೆಪಿ. ಇಡೀ ದೇಶದ ಗಮನವನ್ನ ಸೆಳೆದಿರುವಂತಹ ಕ್ಷೇತ್ರಗಳಿವೆ. ಆಕ್ಚುಲಿ ಹೇಳಬೇಕಂತಂದ್ರೆ ಕೇರಳದಲ್ಲಿ ಕಮಾಲ್ ಮಾಡಿದೆ ಕಾಂಗ್ರೆಸ್. 91 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಯುಡಿಎಫ್. 34 ಕ್ಷೇತ್ರಗಳಲ್ಲಿ ಎಲ್ಡಿಎಫ್ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಅಂತೂ ಇಂತೂ ಕೇರಳದಲ್ಲಿ ಕಮಾಲನ್ನ ಮಾಡೇ ಬಿಟ್ಟಿದೆ ಕೈಪಡೆ. ಇದು ನಿಜಕ್ಕೂ ಕೂಡ ಒಂದು ದೊಡ್ಡ ಗೆಲುವು ಅಂತಾನೆ ಅಂದ್ಕೊಳ್ತಾ ಇದ್ದಾರೆ. ಎಷ್ಟು ಎಫರ್ಟ್ ಹಾಕಿದ್ದೀವಿ, ನಮ್ಮ ಸ್ಟ್ರಾಟಜಿಯನ್ನ ಎಷ್ಟು ಬಳಸ್ಕೊಂಡಿದ್ದೀವಿ ಅಂತ ನಮಗಷ್ಟೇ ಗೊತ್ತಿದೆ. ಕೇರಳದಲ್ಲಿ ನಾವು ಕಾಂಗ್ರೆಸ್ ಪತಾಕೆಯನ್ನ ಹಾರಿಸಬೇಕು ಅಂತ ಶ್ರಮ ಪಟ್ಟಿದ್ದೀವಿ. ಸೊ ಹಾಗಾಗಿ ಈ ಗೆಲುವು ನಮ್ಮ ಕಾರ್ಯಕರ್ತರದ್ದು ಅಂತ ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಗೆಲುವಿನ ಸಂಭ್ರಮಾಚರಣೆ ಮನೆ ಮಾಡಿದೆ. ಕೇರಳದಲ್ಲಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಕೂಡ ಖಾತೆ ತೆರೆದಿದೆ. 2 ಕ್ಷೇತ್ರಗಳಲ್ಲಿ ಬಿಜೆಪಿ ಸಾಧಿಸಿದೆ ಗೆಲುವನ್ನು. ಬಟ್ ಈಗ ನೋಡಿ, ಸೋಲು ಗೆಲುವಿನ ಲೆಕ್ಕಾಚಾರ ಯಾರು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಆಲ್ಮೋಸ್ಟ್ ಫೈನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ ಇನ್ನೇನು ಕೆಲವು ಕ್ಷಣಗಳಲ್ಲಿ. ಈಗಾಗಲೇ ಮೇಲ್ನೋಟಕ್ಕೆ ಎಲ್ಲ ಚಿತ್ರಣ ಗೊತ್ತಾಗ್ಬಿಟ್ಟಿದೆ, ಇವರೇ ಗೆಲ್ದಿದ್ದಾರೆ, ಇವರೇ ಗೆಲ್ತಾರೆ ಅಂತ. ಸೊ ಹಾಗಾಗಿ ಕೇರಳದಲ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ ತನ್ನ ತಕ್ಕಿಯನ್ನ ಸದ್ಯಕ್ಕೆ ಬಿಟ್ಕೊಟ್ಟಿಲ್ಲ. ಎಲ್ಡಿಎಫ್ 35, ಯುಡಿಎಫ್ 90, ಬಿಜೆಪಿ 2. ಇಷ್ಟು ಕ್ಷೇತ್ರಗಳನ್ನ ಗೆಲ್ಲೋದ್ರ ಮುಖಾಂತರ ಅಷ್ಟಕ್ಕೆ ತೃಪ್ತಿಗೊಂಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಅದರ್ಸ್ 13 ಸ್ಥಾನಗಳನ್ನ ಪಡೆಯೋದ್ರ ಮುಖಾಂತರ ವಿ ಆರ್ ನಾಟ್ ಎ ಲೂಸರ್ಸ್ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಕೇರಳದಲ್ಲೂ ಕೂಡ ಒಂದು ಸ್ವಲ್ಪ ಹಿಡಿತವನ್ನ ಸಾಧಿಸಿತು ಕಾಂಗ್ರೆಸ್. ತನ್ನ ಭದ್ರ ಬುನಾದಿಯನ್ನ ಹಾಗೆ ಹಿಡಿದಿಟ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಮುಂದಾಗಿದೆ. ಬಿಜೆಪಿ ಕೂಡ ಎಲ್ಲೋ ಒಂದು ಕಡೆ ಈಗ ಎಲ್ಲದರಲ್ಲೂ
ಗೆಲ್ಲಬೇಕು ಅಥವಾ ಪಂಚರಾಜ್ಯದಲ್ಲೂ ಕೂಡ ಜನರು ತಮ್ಮನ್ನೇ ಕೈ ಹಿಡಿತಾರೆ ಅಂತಂದ್ರೆ ತಪ್ಪಾಗುತ್ತೆ. ಸೊ ಜನರು ಕೂಡ ನೋಡ್ತಾರೆ ಆಯಾ ಆಯ್ಕೆಗಳನ್ನು ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಈಗ ಕೇರಳದಲ್ಲೂ ಕೂಡ ಕಾಂಗ್ರೆಸ್ ತನ್ನ ಹಿಡಿತವನ್ನ ಸಾಧಿಸಿರುವಂಥದ್ದು. ಬಿಜೆಪಿ ಒಂದು ಕಡೆ ತನ್ನ ತೆಕ್ಕೆಯನ್ನ ಸೇರ್ಲಿಲ್ಲ ಅಂದ್ರೂ ಕೂಡ ಒಂದು ಅಕೌಂಟನ್ನು ಓಪನ್ ಮಾಡಿದೆ ಅಷ್ಟೇನೆ. ಅಷ್ಟಕ್ಕೆ ಅವರು ತೃಪ್ತಿ ಆಗಬೇಕು, ಅಷ್ಟಕ್ಕೆ ಸ್ಯಾಟಿಸ್ಫೈಡ್ ಆಗಬೇಕಷ್ಟೇ, ಇನ್ನೇನಿಲ್ಲ. ಸೊ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ರಿಪೋರ್ಟರ್ ಜೋಯಲ್ ಐಗೋಡ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಜೋಯಲ್, ಗಮನಿಸ್ತಾ ಇದ್ದೀವಿ ನಿಜಕ್ಕೂ ಕೂಡ ಇವತ್ತು ಪಂಚರಾಜ್ಯ ಚುನಾವಣೆಯ ಒಂದು ಫಲಿತಾಂಶ ನೋಡಿದ್ರೇನೆ ಒಂದು ಕಡೆ ಹಿಂಗಾಗುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾವು ನೀವು ಕೂಡ. ಸೊ ಒಂದು ಕಡೆ ಓವರ್ ಆಲ್ ಆಗಿ ಹೇಳೋದಾದ್ರೆ ಪಂಚರಾಜ್ಯಗಳ ಚುನಾವಣೆಯ ಎಫೆಕ್ಟ್ ಹೆಂಗಿತ್ತು, ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರಾ ಇದನ್ನ ಹೇಗೆ ಅಂತ? ಚಂದ್ರಕಲಾ, ನಿಜಕ್ಕೂ ಕೂಡ ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ಇವತ್ತು ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಈ ಒಂದು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕೇರಳವನ್ನ ಹೊರತುಪಡಿಸಿ ಉಳಿದ ಕಡೆಗಳೆಲ್ಲ ಕೂಡ ಕಾಂಗ್ರೆಸ್ ಮಕಾಡೆ ಮಲಗಿದೆ. 3 ರಾಜ್ಯಗಳಲ್ಲಿ ಬಿಜೆಪಿ ಗೆಲುವಿನ ನಗೆ ಬೀರಿದ್ರೆ ತಮಿಳುನಾಡಲ್ಲಿ ನಿಜಕ್ಕೂ ಕೂಡ ಬಿಜೆಪಿಗೆ ದೊಡ್ಡ ಆಘಾತ ಅಂತಾನೆ ಹೇಳ್ಬಹುದು. ಅದು ಏನು ಕಾಂಗ್ರೆಸ್ಗೂ ಕೂಡ ಒಂದು ಕಡೆ ಏನು ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಆದರೆ ನಿರೀಕ್ಷಿತವಾಗಿ, ಯಾಕೆ ಅಂತಂದ್ರೆ ಇದು ಅನಿರೀಕ್ಷಿತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವರು ಅಂದ್ರೆ ಈ ಒಂದು ಏನು ಒಂದು ಫಲಿತಾಂಶ ಏನಿದೆ ಇದು ಅನಿರೀಕ್ಷಿತ ಅಂತಲೂ ಕೂಡ ಬಣ್ಣಿಸ್ತಾ ಇದ್ದಾರೆ. ಬಟ್ ನಿಜಕ್ಕೂ ಕೂಡ ನಿರೀಕ್ಷಿತ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಎಕ್ಸಿಟ್ ಪೋಲ್ ರಿಸಲ್ಟ್ ಅನ್ನುವಂಥದ್ದು ಅಥವಾ ಚುನಾವಣೆ ಏನು ರಾಜಕೀಯ ವಿಶ್ಲೇಷಣೆ ಅನ್ನುವಂಥದ್ದನ್ನ ಹೊರತುಪಡಿಸಿ ಗ್ರೌಂಡ್ ಲೆವೆಲ್ ಅಲ್ಲಿ ನೀವು ನೋಡಿದ್ದೆ ಆದ್ರೆ ನಿಜಕ್ಕೂ ಕೂಡ ತಮಿಳುನಾಡಿನ ಫಲಿತಾಂಶ ಏನಿದೆಯಲ್ಲ ಇದು ನಿರೀಕ್ಷಿತ. ನಿಜಕ್ಕೂ ಕೂಡ ಈ ಬಗ್ಗೆ ವೈಯಕ್ತಿಕವಾಗಿ ನಮಗೂ ಕೂಡ ಒಂದು ಸಂದೇಹ ಖಂಡಿತವಾಗ್ಲಿತ್ತು. ಆದರೆ ವಿಜಯ್ ಕಿಂಗ್ ಮೇಕರ್ ಆಗ್ತಾರೆ ಅಂತ ತುಂಬಾ ಜನ ಅನ್ಕೊಂಡಿದ್ರು. ಆದ್ರೆ ನಿಜಕ್ಕೂ ವಿಜಯ್ ತಮಿಳುನಾಡಿನಲ್ಲಿ ಕಿಂಗ್ ಆಗಿದ್ದಾರೆ, ನಾಟ್ ಕಿಂಗ್ ಮೇಕರ್ ಅಂತ ಹೇಳ್ಬೋದು. ಹೀಗಾಗಿ ಪಂಚರಾಜ್ಯಗಳ ಚುನಾವಣೆ ಇವತ್ತು ಬಹಳ ಏನೋ ಫಲಿತಾಂಶ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಈಗಾಗಲೇ ಏನು ಪಶ್ಚಿಮ ಬಂಗಾಳ ರಾಜ್ಯದ ಮೇಲೆ ಕಾಂಗ್ರೆಸ್ ಕೂಡ ಹೆಚ್ಚಿನ ಗಮನವನ್ನ ಇಟ್ಟಿತ್ತು. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಕೂಡ ಈ ಒಂದು ಪಶ್ಚಿಮ ಬಂಗಾಳದ ಮೇಲೆ ಕೇಂದ್ರೀಕರಿಸಿದ್ರು. ಆದ್ರೆ ಇಲ್ಲಿ ಯಾವುದೇ ಪಕ್ಷದ ಜೊತೆ ಮೈತ್ರಿಯನ್ನು ಕೂಡ ಮಾಡಿಕೊಳ್ಳದೆ ಸ್ವತಂತ್ರವಾಗಿ ಕಾಂಗ್ರೆಸ್ ಏನು ಕಣಕ್ಕೆ ಇಳಿದಿತ್ತು. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ನಿರೀಕ್ಷಿತ ಸಾಧನೆ ಮಾಡೋಕೆ ಆಗಿಲ್ಲ. ಇಲ್ಲಿ ಬಿಜೆಪಿ ನಿಜಕ್ಕೂ ಕೂಡ 15 ವರ್ಷಗಳ ದೀದಿಯ ಒಂದು ಕೋಟೆಯನ್ನ ಬೆಳೆಸಿದೆ. ಇಲ್ಲಿ ನೇರವಾಗಿ ದೀದಿ ವರ್ಸಸ್ ಮೋದಿ ಅನ್ನುವಂತ ಟ್ರೆಂಡ್ ನಡೀತಾ ಇತ್ತು. ಇದೀಗ ಏನು ಅಂತಿಮವಾಗಿ ಕಮಲ ಇಲ್ಲಿ ಅರಳಿರುವಂತದ್ದು ನಿಜಕ್ಕೂ ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಾನೆ ಹೇಳ್ಬೋದು. ಹಾಗೇನೆ ಕೇರಳದಲ್ಲಿ ಏನು ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು ಕಾಂಗ್ರೆಸ್ ಪರವಾಗಿ. ಇಲ್ಲಿ ಕೇರಳದಲ್ಲಿ LDF ನ ಮೈತ್ರಿಕೂಟ ಸರ್ಕಾರ ಏನು ಆಡಳಿತ ವಿರೋಧಿ ಅಲೆ ಕೂಡ ಇತ್ತು. ಆದ್ರೆ ಕಾಂಗ್ರೆಸ್ ನೇತೃತ್ವದ UDF ಇಲ್ಲಿ ರಾಜಕೀಯ ಲಾಭವನ್ನ ಪಡ್ಕೊಂಡು ಇಲ್ಲಿ ಏನು ಸರ್ಕಾರ ರಚನೆ ಮಾಡಿದೆ. ಸೊ ಮಾಡುವಂತ ಕಾಲದಲ್ಲಿ ಇಟ್ಟಿದೆ. ಈಗಾಗಲೇ ಸ್ಪಷ್ಟವಾದಂತಹ ಬಹುಮತವನ್ನ ಪಡ್ಕೊಂಡಿದೆ. ಹೀಗಾಗಿ ತಮಿಳುನಾಡಲ್ಲಿ ನೋಡೋದಾದ್ರೆ ಏನು ಬಹಳಷ್ಟು ಏನು ಗೆಲುವಿನ ವಿಶ್ವಾಸದಲ್ಲಿದ್ದಂತ DMK ಮತ್ತೆ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಇಲ್ಲಿ ವಿಜಯ್ ಅವರು ಏನು ಕೋಡಲಿ ಪೆಟ್ಟನ್ನ ನೀಡಿದರೆ. ಹಾಗಾಗಿ ಸ್ವತಂತ್ರವಾಗಿ ಸ್ಪರ್ಧಿಸಿದಂತ TVK ಇಲ್ಲಿ ಗೆಲುವನ್ನ ಸಾಧಿಸಿದೆ. ಹಾಗೇನೆ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಚಂದ್ರಕಲಾ, ಬಿಜೆಪಿ ಏನು ಪಕ್ಷ ಇದೆ ಅರುಣಾಚಲ್ ಪ್ರದೇಶ ಇರ್ಬೋದು, ಅಸ್ಸಾಂ, ಬಿಹಾರ, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹೀಗೆ ಹಲವು, ಮಹಾರಾಷ್ಟ್ರವನ್ನು ತೆಗೆದುಕೊಳ್ಳಿ, ದೆಹಲಿ, ಮಣಿಪುರ, ಈ ರೀತಿಯಾಗಿ ಹಲವು ರಾಜ್ಯಗಳಲ್ಲಿ ಸ್ವತಂತ್ರವಾಗಿ ಒಂದಷ್ಟು ಕಡೆ ಮೈತ್ರಿಯಲ್ಲಿ ಏನು ಅಧಿಕಾರವನ್ನ ಹಂಚಿಕೊಂಡು ಅಧಿಕಾರವನ್ನ ನಡೆಸ್ತಿದೆ. ಹಾಗೇನೆ ಉಳಿದ ಕಡೆಗಳಲ್ಲೆಲ್ಲ ಪಶ್ಚಿಮ ಬಂಗಾಳದಲ್ಲಿ ಏನಿದೆ, ಉಳಿದ ಕಡೆ ಪ್ರಮುಖವಾಗಿ ಪಶ್ಚಿಮ ಬಂಗಾಳವನ್ನೇ ತೆಗೆದುಕೊಳ್ಳೋದಾದ್ರೆ ಇಲ್ಲಿ TMC ಪ್ರಾಬಲ್ಯಕ್ಕೆ ಪೆಟ್ಟು ಬಿದ್ದಿದೆ. ಇದೇ ಮೊದಲ ಬಾರಿಗೆ ಬಿಜೆಪಿ ಇಲ್ಲಿ ಕೇಸರಿ ಧ್ವಜವನ್ನು ಹಾರಿಸಿರುವಂತದ್ದು ನಾವು ಕಾಣ್ತಾ ಇದೀವಿ. ಹೀಗಾಗಿ ಈ ಒಂದು ಪಂಚರಾಜ್ಯಗಳ ಚುನಾವಣೆ ಏನಿದೆ ಸಾಕಷ್ಟು ಏನು ಕೆಲವೊಂದಷ್ಟು ನಿರೀಕ್ಷಿತ ಏನು ಫಲಿತಾಂಶ ಬಂದ್ರೆ ಸಾಕಷ್ಟು ಅನಿರೀಕ್ಷಿತ ಫಲಿತಾಂಶಗಳು ಕೂಡ ಬಂದಿರುವಂತದ್ದು. ಒಟ್ಟಾರೆಯಾಗಿ ಏನು ಈ ಒಂದು ಚುನಾವಣೆ ಏನಿದೆ ಮುಂದಿನ ಚುನಾವಣೆಗೆ ಸಾರ್ವತ್ರಿಕ ಚುನಾವಣೆಗೆ ಕೂಡ ಒಂದು ದಿಕ್ಸೂಚಿ ಅಂತಾನೆ ಹೇಳ್ಬೋದು ಚಂದ್ರಕಲಾ. ಜೋಯಲ್, ಇನ್ನೊಂದು ಕೂಡ ಗಮನಿಸ
ಗಮನಿಸಬೇಕಾಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ ಈ ರೀತಿಯಾದಂತಹ ಹೀನಾಯ ಸೋಲಾಗುತ್ತೆ ಅಂತ. ಮುಖ್ಯವಾಗಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಒಂದು ಚಿತ್ರಣವನ್ನ ಈ ಹಿಂದೆ ನಾವು ಗಮನಿಸಿದ್ವಿ. ಎಲ್ಲೋ ಒಂದು ಚುರುಮುರಿ ಅಂಗಡಿಯಲ್ಲಿ 10 ರೂಪಾಯಿ ಚುರುಮುರಿ ಕೊಟ್ಟು ಅಲ್ಲಿನ ಜನರ ಮನಸ್ಸನ್ನ ಗೆದ್ದು ಬಿಟ್ರ. ದೀದಿಗೆ ಈ ರೀತಿಯಾದಂತಹ ಅವಮಾನ ಆಗ್ಬೇಕು ಅಂತಂದ್ರೆ ಅದು ಒಂದು ಕಾರಣ ಆಯ್ತಾ ಹೇಗೆ ಅಂತ? ಖಂಡಿತವಾಗೂ ಚಂದ್ರಕಲಾ, ಟಿಎಂಸಿ ಏನು ಬಿಜೆಪಿ ಒಂದು ದೊಡ್ಡ ಫೈಟ್ ಆಗಿತ್ತು. ಇಲ್ಲಿ ಇನ್ನೊಂದು ಗಮನಿಸಬೇಕು, ಸಾಕಷ್ಟು ಹಿಂಸಾಚಾರಗಳು ನಡೀತಾ ಇದ್ದದ್ದು. ಚುನಾವಣೆ ಸಂದರ್ಭದಲ್ಲೂ ಕೂಡ ಒಂದು ತಮ್ಮ ಸ್ವಂತ ಮತವನ್ನ ನೀಡುವಂತಹ ಒಂದು ಸ್ವಾತಂತ್ರ್ಯ ಕೂಡ ಅಲ್ಲಿ ಜನಕ್ಕೆ ಇರಲಿಲ್ಲ. ಅದು ನಿಜಕ್ಕೂ ಕೂಡ ಏನು ಖಂಡಿತವಾಗ್ಲೂ ಎಲ್ರಿಗೂ ತಿಳಿಬೇಕಾದಂತ ವಿಚಾರ. ಹೀಗಾಗಿ ಈ ಒಂದು ಚುನಾವಣೆ ಏನಿದೆ ಇದು ನಿಜಕ್ಕೂ ಕೂಡ ಬೇರೆ ಬೇರೆ ರೀತಿಯಾದಂತ ಆಯಾಮದಲ್ಲಿ ಚರ್ಚೆ ಆಗ್ತಾ ಇದ್ರು ಕೂಡ ಈ ಕೆಲವು ವಿಚಾರಗಳೇನಿದೆ ಏನು ಪ್ರಜಾಪ್ರಭುತ್ವದ ಒಂದು ಹಕ್ಕೇನಿದೆ ಅದಕ್ಕೆ ಕೂಡ ಪೆಟ್ಟು ಬೀಳ್ತಾ ಇತ್ತು. ಹೀಗಾಗಿ ಆಮೇಲೆ ಇನ್ನೊಂದು ಪ್ರಮುಖವಾದಂತ ವಿಚಾರ, ನೇರವಾಗಿ ಬಿಜೆಪಿ ಗೆಲ್ಲೋಕೆ ಇನ್ನೊಂದು ಕಾರಣ ಕೂಡ ಪ್ಲಸ್ ಆಗ್ತಾ ಇರುವಂತದ್ದು ಏನು ಅಂತಂದ್ರೆ, ಬೆಳಿಗ್ಗೆ ಏನಾದ್ರೂ ಮತದಾನ ನಡೀಲಿಲ್ಲ ಅಂತಂದ್ರೆ ಮಧ್ಯಾಹ್ನದ ಬಳಿಕ ಏನು ಎಲ್ಲರೂ ಕೂಡ ಆರಾಮಾಗಿ ಮಧ್ಯಾಹ್ನದ ಬಳಿಕ ಮತದಾನವನ್ನು ಮಾಡ್ಬೇಕು ಅಂತ ಏನ್ ಅನ್ಕೋತಾರೆ, ಹಾಗೇನಾದ್ರೂ ಮಾಡಕ್ ಹೋದ್ರೆ ನಿಜಕ್ಕೂ ಕೂಡ ಅಲ್ಲಿ ಅಷ್ಟರೊಳಗಾಗಿ ಏನು ಬೇರೆ ರೀತಿಯಾದಂತ ಒಂದಷ್ಟು ಅನೈತಿಕವಾಗಿ ಮತದಾನ ನೀಡುದು, ಅಲ್ಲಿ ಏನು ಲೀಗಲ್ ಆಗಿ ಆಗ್ಬೇಕಾದದ್ದು ಇಲ್ಲಿಗಲ್ ಆಗಿ ಆ ಮತಗಳು ಕೂಡ ಟಿಎಂಸಿಗೆ ಟ್ರಾನ್ಸ್ಫರ್ ಆಗುವಂತ ಸಾಧ್ಯತೆಗಳಿತ್ತು. ಹೀಗಾಗಿ ಈ ಎಲ್ಲ ಒಂದು ವಿಚಾರಕ್ಕೆ ಬಿಜೆಪಿ ಒಂದು ಏನು ಮುಂಚೆನೆ ಒಂದು ಜನಜಾಗೃತಿಯನ್ನ ಆರಂಭಿಸಿತ್ತು. ಬೆಳಿಗ್ಗೆನೆ ಮತದಾನ ಮಾಡಿ ಅನ್ನುವಂತ ಒಂದು ಏನೋ ಒಂದು ಈ ಒಂದು ಕಾರ್ಯವನ್ನ ಅವರು ಮಾಡಿದ್ರು. ಹಾಗೇನೆ ಈ ಒಂದು ವಿಚಾರವನ್ನ ನೇರವಾಗಿ ಏನು ತಮ್ಮ ಕಾರ್ಯಕರ್ತರ ಮೂಲಕ ಅಲ್ಲಿರುವಂತಹ ಮತದಾರರಿಗೆ ತಿಳಿಸಿದ್ರು. ಇದು ಕೂಡ ವೆರಿ ವೆರಿ ಪ್ಲಸ್ ಆಗಿರುವಂತದ್ದು. ಹೀಗಾಗಿ ಈ ಬಾರಿ ಆದಷ್ಟು ಜನರು ತಮ್ಮ ಅಪೇಕ್ಷೆಯ ಮೇರೆಗೇನೆ ಒಂದಷ್ಟು ಮತದಾನವನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಏನು ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ, ಹಾಗೇನೆ ಪ್ರಜಾಪ್ರಭುತ್ವವನ್ನ ತಲೆಕೆಳಗು ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಏನು ಮಮತಾ ಬ್ಯಾನರ್ಜಿ ಮೇಲಿತ್ತು. ಹೀಗಾಗಿ ಇವತ್ತಿನ ಒಂದು ಟಿಎಂಸಿಗೆ ಏನು ಸೋಲಾಗಿರುವಂತದ್ದು ನಿಜಕ್ಕೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಒಂದು ಬೇರೆ ರೀತಿಯಾದಂತಾನೆ ಒಂದು ಚುನಾವಣಾ ಫಲಿತಾಂಶ ಬಂದಿರುವಂತದ್ದು ಬಹಳ ಆಶ್ಚರ್ಯಕರ ಅಂತಾನೆ ಹೇಳ್ಬೋದು. ಚಂದ್ರಕಲಾ, ಥ್ಯಾಂಕ್ ಯು ಜೋಯಲ್ ಐಗೋಲ್ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಇಡೀ ದೇಶದ ಗಮನ ಸೆಳೆದಂತಹ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮಹಾ ಅಗ್ನಿ ಪರೀಕ್ಷೆಯ ಫಲಿತಾಂಶದ ಕ್ಷಣಗಳು ಹೊರಬಿದ್ದಿದೆ. ಬಿಜೆಪಿ ಅಧಿಕಾರಕ್ಕೆ ಇರುವುದು ಇನ್ನೇನು ನಿಚ್ಚಳ ಆಗೋಗಿದೆ. ಕಳೆದ 2 ತಿಂಗಳಿಂದಲೂ ನೋಡಿ, ಇದು ಚುನಾವಣೆಯಲ್ಲ, ಅದು ರಕ್ತಸಿಕ್ತ ರಾಜಕೀಯದ ಕುರುಕ್ಷೇತ್ರ. ಮಮತಾ ಬ್ಯಾನರ್ಜಿ ಅವರ 15 ವರ್ಷಗಳ ಭದ್ರ ಕೋಟೆಯನ್ನ ಭೇದಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಿರಬಹುದು ಅಥವಾ ಅಮಿತ್ ಶಾ ನಡೆಸಿದಂತಹ